ಇದೇ ಮಾರ್ಚ್ 25ರಂದು ಹೋಳಿ ಹಬ್ಬದ ದಿನದಂದೇ ಈ 2024ರ ಮೊದಲ ಚಂದ್ರಗ್ರಹಣ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಈ ಚಂದ್ರಗ್ರಹಣವು ಸರಿಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಚಂದ್ರಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಯಾವ ಸಮಯದಲ್ಲಿ ಗೋಚರಿಸುತ್ತದೆ ಹಾಗೂ ಚಂದ್ರಗ್ರಹಣ ನಡೆಯುವ ಸಮಯ ಎಷ್ಟು? ಈ ಚಂದ್ರಗ್ರಹಣ ಕಾಲದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಹಾಗೂ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನು? ಹೋಳಿ ಹಬ್ಬದ ದಿನದಂದೇ ಚಂದ್ರಗ್ರಹಣ ನಡೆಯುತ್ತಿರುವುದು ಇದು ತುಂಬಾ ವಿಶೇಷವಾದ ಚಂದ್ರಗ್ರಹಣವಾಗಿದೆ. ಈ 2024ರಲ್ಲಿ ಸಂಭವಿಸುತ್ತಿರುವ ವಿಶೇಷವಾದ ಚಂದ್ರಗ್ರಹಣ ಇದಾಗಿತ್ತು. ಕೆಲವು ರಾಶಿ ಚಕ್ರಗಳ ಮೇಲೆ ಅತಿ ವಿಶಿಷ್ಟವಾದಂತಹ ಪ್ರಭಾವವನ್ನು ಉಂಟು ಮಾಡುತ್ತಿದೆ. ನೀವು ಕೂಡ ಚಂದ್ರಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರು ಆಗಿದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೂ ಈ 2024ರ ಮೊದಲ ಚಂದ್ರಗ್ರಹಣ ಇದೇ ಮಾರ್ಚ್ 25 ಹೋಳಿ ಹಬ್ಬದ ದಿನ ನಡೆಯುತ್ತಿರುವುದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ಗರ್ಭಿಣಿ ಇರುವ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮಾರ್ಚ್ 25, 2024ರಂದು ಸಂಭವಿಸಲಿರುವ ಗ್ರಹಣವು ಪೆನಂಬ್ರಾಲ್ ಚಂದ್ರಗ್ರಹಣವಾಗಿರುತ್ತದೆ. ಇಲ್ಲಿ ಚಂದ್ರನು ಭೂಮಿಯ ಪೆನಂಬ್ರಾಲ್ ನೆರಳಿನ ಮೂಲಕ ಹಾದು ಹೋಗುತ್ತದೆ. ಈ ಗ್ರಹಣವು ಪೆನಂಬ್ರಾಲ್ ಆಗಿರೋದ್ರಿಂದ ಅದು ಚಂದ್ರಗ್ರಹಣ ಅತ್ಯಂತ ಸೂಕ್ಷ್ಮವಾದ ನೆರಳು ಮತ್ತು ಬರಿಗಣ್ಣಿಗೆ ಗೋಚರಿಸಬಹುದಾಗಿದೆ. ಪೆನಂಬ್ರಾಲ್ ಚಂದ್ರಗ್ರಹಣವು ಭಾರತೀಯ ಪ್ರಮಾಣಿತ ಸಮಯ ಅಂದ್ರೆ IST ಬೆಳಿಗ್ಗೆ 10:24ಕ್ಕೆ ಪ್ರಾರಂಭವಾಗುತ್ತದೆ. ನಂತರ ಮಧ್ಯಾಹ್ನ 12:43ಕ್ಕೆ ಗರಿಷ್ಠವನ್ನ ತಲುಪುತ್ತದೆ ಮತ್ತು 3:01ಕ್ಕೆ ಮುಕ್ತಾಯವಾಗುತ್ತದೆ. ಚಂದ್ರನು ದಿಗಂತದ ಕೆಳಗೆ ಇರುವಾಗ ಹಗಲಿನ ಸಮಯದಲ್ಲಿ ಸಂಭವಿಸುವ ಕಾರಣದಿಂದಾಗಿ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಬದಲಾಗಿ ಯುರೋಪ್, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಭಾಗಗಳಲ್ಲಿ ಹಾದು ಹೋಗುತ್ತದೆ. ಈ ಬಾರಿಯ ಚಂದ್ರಗ್ರಹಣ ವಿಶೇಷವಾಗಿದೆ ಏಕೆಂದರೆ ಭಾರತದಲ್ಲಿ ವಿಶೇಷವಾಗಿ ಆಚರಿಸುವ ಹೋಲಿ ಹಬ್ಬದ ದಿನ ಈ ಗ್ರಹಣ ಬಂದಿದೆ. ಇದನ್ನ ಮಂಗಳಕರ ಘಟನೆ ಎನ್ನಲಾಗಿದೆ. ಭಾರತೀಯ ಪುರಾಣಗಳಲ್ಲಿ ಚಂದ್ರಗ್ರಹಣಗಳು ಏಕೆ ನಡೆಯುತ್ತದೆ ಎಂಬುದಕ್ಕೆ ಕಥೆಗಳಿವೆ. ಅಮರತ್ವದ ಅಮೃತವನ್ನ ಪಡೆಯುವ ಅನ್ವೇಷಣೆಯಲ್ಲಿ ದೇವರುಗಳು ಮತ್ತು ರಾಕ್ಷಸರು ಸಮುದ್ರದ ಮಂಥನ ಮಾಡುತ್ತಿರುವಾಗ ದೇವರಿಗೆ ಅಮೃತ ಬಂದಾಗ ಅದನ್ನ ವಿಷ್ಣುವು ರಾಕ್ಷಸರನ್ನ ಹೊರತುಪಡಿಸಿ ದೇವತೆಗಳಿಗೆ ವಿತರಿಸಿದ್ದ. ಆದರೆ ಸ್ವಬಾರ್ನೋ ಎಂಬ ರಾಕ್ಷಸನು ವೇಷ ಧರಿಸಿ ಅಮೃತವನ್ನ ಕುಡಿಯಲು ದೇವತೆಗಳ ನಡುವೆ ಕುಳಿತಿರುತ್ತಾನೆ. ಆಗ ಸೂರ್ಯ ಮತ್ತು ಚಂದ್ರ ರಾಕ್ಷಸರನ್ನ ಗುರುತಿಸಿ ವಿಷ್ಣುವಿಗೆ ಹೇಳಿದ್ರು. ನಂತರ ವಿಷ್ಣು ಅವನ ಶಿರಚ್ಛೇದ ಮಾಡಿದನು. ಆದರೆ ಸ್ವಬಾರ್ನು ಸಾಯಲಿಲ್ಲ. ಅವನ ತಲೆಯು ರಾಹುವಾಯಿತು ಮತ್ತು ಅವನ ದೇಹವು ಕೇತುವಾಯಿತು. ಅಂದಿನಿಂದ ರಾಹು ಮತ್ತು ಕೇತು ಸೂರ್ಯ ಮತ್ತು ಚಂದ್ರನ ಮೇಲೆ ಈ ರೀತಿ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ ಅಂತ ಕಥೆ ಇದೆ. ನಿಯತಕಾಲಿಕವಾಗಿ ಅವುಗಳನ್ನ ನುಂಗುವ ಮೂಲಕ ಗ್ರಹಣಗಳನ್ನ ಉಂಟು ಮಾಡುತ್ತಿವೆ ಎಂಬ ಕಥೆ ಇದೆ. ಚಂದ್ರಗ್ರಹಣವು ಭಾರತದಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇದು ಪ್ರಾಚೀನ ಸಂಪ್ರದಾಯಗಳೊಂದಿಗೆ ಖಗೋಳ ವಿದ್ಯಮಾನಗಳನ್ನ ಅನುಸರಿಸುತ್ತದೆ. ಭಾರತದಲ್ಲಿ ಗ್ರಹಣದ ಸಮಯವನ್ನ ಸೂತಕದ ರೀತಿ ನೋಡಲಾಗುತ್ತದೆ. ಅಶುಭ ಅಂತಾನೂ ನಂಬಲಾಗಿದೆ. ಗ್ರಹಣದ ಅವಧಿಯಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿರ್ತಾರೆ. ಜನರು ಕೂಡ ಯಾರು ಹೊರಗೆ ಬರುವುದು ಪದ್ಧತಿ ಇಲ್ಲ. ಈ ಸಮಯದಲ್ಲಿ ನೀರು ಆಹಾರವನ್ನು ಸಹ ಸೇವಿಸೋದಿಲ್ಲ. ಏಕೆಂದರೆ ಗ್ರಹಣ ಆಕಾಶ ಕಾಯಗಳಿಂದ ಬರುವ ನಕಾರಾತ್ಮಕ ಶಕ್ತಿಗಳು ಆಹಾರ ಮತ್ತು ನೀರನ್ನ ಕಲುಷಿತಗೊಳಿಸಿರಬಹುದು ಎಂದು ನಂಬಲಾಗಿದೆ. ಗ್ರಹಣ ಮುಗಿದ ಬಳಿಕ ಎಲ್ಲವನ್ನ ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪೂಜೆ ಮಾಡಲಾಗುತ್ತೆ. ಈ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಹೀಗಾಗಿ ಸೂತಕ ಆಚರಿಸುವ ಅಗತ್ಯವಿಲ್ಲ. ಹಾಗೆಯೇ ಹಬ್ಬವನ್ನು ಸಹ ನಿರ್ಬಂಧನೆ ಮಾಡಬೇಕಾಗಿಲ್ಲ.